ಯಲಂಕಕ್ಕೆ ನೀವು 20,120 ರೂಪಾಯಿ ತಗೊಂಡು ಬಂದರೆ ಬನ್ನಿಲಿ ಒಂದು ಮ್ಯಾಜಿಕ್ ತೋರಿಸ್ತೀನಿ ಇಲ್ಲಿ ನೋಡಿ ಇನೋವಾ ಕ್ರಿಸ್ಟಾ ಇದೆ. ಈ ಥರ ಎಲ್ಲ ಕತೆ ಹೊಡಿಯಲ್ಲ, ಡೈರೆಕ್ಟಾಗಿ ವಿಚಾರ ಹೇಳ್ಬಿಡ್ತೀನಿ. ರನ್ನಿಂಗಲ್ಲೇ ಇದೆ. ಓಕೆ ಬಾಯ್, ಅಷ್ಟು ಸಲ ಇಷ್ಟು ಸಲ 1 ಸಲ 2 ಸಲ 3 ಸಲ ಸೋಲ್ಡ್. ಆಕ್ಷನ್ ನಡೀತಿದೆ ಇಲ್ಲಿ. ಆಕ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು 20,120 ರೂಪಾಯಿ ಕಟ್ಟಬೇಕು. ಅಕಸ್ಮಾತ್ ನಿಮ್ಗೆ ಯಾವ ಕಾರು ಇಷ್ಟ ಆಗದೆ ಆದರೆ 20,000 ರೂಪಾಯಿ ರೀಫಂಡ್ ಮಾಡ್ತಾರೆ. 120 ರೂಪಾಯಿ ಬಂದು ಟೀ ಕಾಫಿ ಕೊಡ್ತಾರಲ್ಲ ಅದಕ್ಕೆ. ಸೊ ಈ ಜಾಗದಲ್ಲಿ ನೋಡಿದ್ರಲ್ಲ, ಅಲ್ಲಿ ಇನೋವಾ ಕ್ರಿಸ್ಟಾ ಐತೆ, ವೈಟ್ ಬೋಲ್ಡ್ ಇದೆ. ನೀವೇನಾದರೂ ನೋಡಿ ವೈಟ್ ಬೋಲ್ಡಲ್ಲಿ ಬೊಲೆರೋ ತಗೋತೀನಿ ಅಂದರೆ ಡೀಲ್ ಕ್ಲೋಸು. ಲಮ್ಸಮ್ಮಲ್ಲಿ ಒಂದು ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದೀನಿ ಅಂದರೆ ಅಲ್ಲಿಂದ ಅಲ್ಲಿ ಗಂಟ ಹೊಸ ಮಾಡೆಲ್ ಶಿಫ್ಟ್ ಡಿಸೈರ್ಗಳಿದೆ. ಇದನ್ನು ತಗೊಳ್ಬೋದು. ಲಮ್ಸಮ್ ರೇಟು ಬಿಡ್ಡಿರುತ್ತದೆ. ಬಿಡ್ನ ಕೂಗ್ರಿ, ಎತ್ಕೊಳ್ರಿ, ವ್ಯವಹಾರ ಮಾಡ್ಕೊಳ್ರಿ. ಗಾಡಿಗಳನ್ನ ತಗೊಂಡು ಬಾಡಿಗೆಗೆ ಬಿಟ್ಟು ಬಾಡಿಗೆಗೆ ಸಂಪಾದನೆ ಮಾಡ್ತೀನಿ ಅಂದರೆ ಅಲ್ಲಿಂದ ಹಿಡಿದು ಅಲ್ಲಿ ಗಂಟ ಎಲ್ಲ ಇದು ಬೊಲೆರೋಗಳು, ಇವೆಲ್ಲ ಏನಾದ್ರು ಪಿಕಪ್ ಟ್ರಕ್ಗಳಿವು. ಇದು ಕೂಡ ನಿಮಗೆ ಸಿಗುತ್ತೆ. ಎಲ್ಲ ಬಿಡ್ಡಿಂಗೆ ಆಕ್ಷನ್ ಕೂಗ್ತಾ ಇರ್ತಾರೆ. ಹಿಂಗೆ ಜಗಳ ಆಡ್ಕೊಂಡು ಕೂಗ್ತಾ ಇರ್ತಾರೆ. ತಗೊಂಡು ಒಯ್ತಾ ಇರ್ಬೋದು. ಎಲ್ಲೋ ಕಲರ್ ಬೋಲ್ಡ್ ಹೊಡಿ ಅಂದರೆ ನನ್ನ ಮಗ ಕಾರ್ಗೆ ಹೊಡೆದ್ಬಿಟ್ಟು ಅವ್ನು ಯಾರೋ ಪಿಕಪ್ ಟ್ರಕ್ಕು ಎಗ್ರುಬ್ಲ ಕ್ರಿಸ್ತಾರ ಹಿಂಗೆ. ಬಸ್ ಈಚರ್ ಬೇಕಾ ಬಸ್? ಅಶೋಕ್ ಲೇಲ್ಯಾಂಡ್ ಬೇಕಾ ಬಸ್? ಟಾಟಾ ಗಾಡಿ ಬೇಕಾ ಬಸ್? ಭಾರತ್ ಬೆನ್ಸು ಬ್ರೋ ಮೃದೋಗದಿದ್ದು. ಈ ಥರ ಏನಂತಾರೆ ಇದನ್ನ, ಟಿಪ್ಪರ್ಗಳು ಕೂಡ ನೀವು ಪರ್ಚೇಸ್ ಮಾಡ್ಬೋದು. 407 ಕೂಡ ಪರ್ಚೇಸ್ ಮಾಡ್ಬೋದು ನೀವು. ಒಳಗಡೆ ಫುಲ್ ಧೂಳದೆ ಬೇಡ, ಎಲ್ಲ ಆಕ್ಷನ್ ಕೂಗ್ತಾ ಇರ್ತಾರೆ. ಇದೊಂದು ತಗೊಬಿಡೋಣ, ಸಿಮೆಂಟ್ ಗಾಡಿ, ಸಿಮೆಂಟ್ ಕಲ್ಸಕ್ಕೆ ಮನೆ ಹತ್ರ. ಇಲ್ಲಿ ನೀರು ಹೊಡಿಯೋಕ್ಕೆ ಈ ಆಕ್ಷನಲ್ಲಿ ನಿಮಗೆ ನೀರು ಹೊಡಿಯೋ ಟ್ಯಾಂಕರು ಸಿಗ್ತವೆ. ಒಳಗಡೆ ನೀರು ಹೊಡಿಬೋದು, ತುಂಬ್ತಾ ಇರ್ಬೋದು. ಮನೆ ಬೆಳಗ್ಗೆ ಬದ್ಕೊಂಡ್ರಿ ನೀವು. ಇದು ತಗೊಂಡ್ರೆ 2025 ಹೋದ ವರ್ಷ ಲಾಂಚ್ ಆಗಿರೋದಂತೆ ಇದು ಮಹೇಂದ್ರ ವೀರೋ. ಅದನ್ನು ಹರಾಜ್ಗೆ ಹೋಗ್ತಾ ಇರ್ತಾರೆ. 1 ಸಲ 2 ಸಲ 3 ಸಲ ಸೋಲ್ಡ್ ಔಟ್. ಅವಾಗೆ ಮುಂದೆಯಿಂದ ತೋರಿಸಿ ಶಿಫ್ಟ್ ಡಿಸೈರು, ಇವಾಗ ಬ್ಯಾಕ್ ಸೈಡಿಂದ ತೋರಿಸೋಣ. ಆಮೇಲೆ ಇನ್ನೊಂದು ವಿಚಾರ ಐತೆ, ಬನ್ನಿ ತೋರಿಸ್ತೀನಿ. ಮಾರ್ಬಿಟ್ಟು ಹರಾಜ್ಗೆ ಹೋಗ್ಬೇಕಾದ್ರೆ ನೀವೇನಾದರೂ ಕಾಂಪೌಂಡರ್ ಬಿಟ್ಟು ಆ ಕಡೆಗೆ ಹೋದರೆ ಅಲ್ಲಿ ಸ್ಕೋಡಾ ಅವ್ರು ಬಂದ್ಬಿಟ್ಟು ತಲೆ ಬಡಿಸ್ಬಿಡ್ತಾರೆ. ಸ್ಕೋಡಾ ಗೌಡನ್ ಇದು ನೋಡಿ, ನೀವು ತಗೊಳ್ಳೋ ಅಂಥ ಸ್ಕೋಡಾಗಳು ಹೆಂಗೆ ನಿಂತವೆ. ಅಲ್ಲಿಂದ ಫುಲ್ಲು ಝೂಮಾಗಿ ತೋರಿಸಿಬ್ರು ಎಲ್ಲ ಜನಗಳು ನೋಡಲಿ ಸ್ಕೋಡಾ ಶೋರೂಮಲ್ಲಿ ಹೆಂಗೆ ನಿಲ್ಸವ್ರೆ ಅಂತ. ಹೊಸ ಗಾಡಿಗಳು ನೇಮ್ ಪ್ಲೇಟು ಹಾಕಿಲ್ಲ, ಏನು ಹಾಕಿಲ್ಲ, ತಗೊಬಂದೆಲ್ಲ ಗೋಡನಲ್ಲಿ ಡಂಪ್ ಮಾಡ್ತಾರೆ. ನಿಮ್ಮದು ಡೆಲಿವರಿ ಡೇಟ್ ಯಾವಾಗ ಬರ್ತದೋ ಶೋರೂಮ್ಗೆ ಕೊಯ್ತಾರೆ. ಫುಲ್ಲಾಗಿ ತಿಕ್ಕಿ ಪಾಲಿಶ್ ಹೊಡೆದ್ಬಿಟ್ಟು ನಿಮ್ಗೆ ಕೊಡ್ತಾರೆ. ಯಾವಾಗ ಎಳೆದ್ಬಿಟ್ಟು ಸ್ಟೇಟಸ್ಗೆ ಹಾಕ್ಬಿಟ್ಟು ಸ್ಟೋರಿಗೆ ಹಾಕ್ಬಿಟ್ಟು ಹುರ್ರೆ ಅಂತ ಹಾಕ್ಬಿಡೋದು. ನೀವೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಟ್ರಾವೆಲ್ ಏಜೆನ್ಸಿಗಳು ನಡೆಸಬೇಕು, ಲಮ್ಸಮ್ಮಲ್ಲಿ ಗಾಡಿಗಳು ತಗೋಬೇಕು, ಹರಾಜ್ಗೆ ಹೋಗ್ತಾರಲ್ಲ, ಅದರಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಈ ಶನಿವಾರ, ಯಾವ ಶನಿವಾರ? ಈ ಶನಿವಾರ, ಬರೋ ಶನಿವಾರ ಈ ಜಾಗದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಇರ್ತದಂತೆ. ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ತಗೊಬರ್ರಿ. ಗಾಡಿಗಳನ್ನ ಸೆಲೆಕ್ಟ್ ಮಾಡಿರಿ. ಇಷ್ಟ ಆದರೆ ಹರಾಜ್ಗೆ ಹೋಗ್ರಿ. 1 2 3 ಅಂತಾರೆ, ಸೋಲ್ಡ್ ಔಟ್ ಆಗುತ್ತೆ. ಎತ್ಕೊಂಡು ಮನೆಗೆ ಹೋಯ್ತಾರೆ, ಬಿಸ್ನೆಸ್ ಮಾಡ್ಕೊಳ್ಳಿ. ಮಾದೇವಣ್ಣ ಯಾಕೋ ಗಾಡಿ ಮಾರ್ಬಿಟ್ಟ. ನಮ್ಮ ಮಾದೇವಣ್ಣ ಗಾಡಿ ಮಾರ್ಬಿಟ್ಟ. ಶ್ರೀರಾಮ್ ಆಟೋಮೊಬೈಲ್ಸ್ ಅವರು ದ ಪವರ್ ಆಫ್ ಚಾಯ್ಸ್ ಅಂತ ಸ್ಕ್ಯಾನರ್ ಕೊಟ್ಟಿರ್ತಾರೆ. ಇದನ್ನ ಸ್ಕ್ಯಾನ್ ಮಾಡಿ ಈ ಗಾಡಿ ಡೀಟೇಲ್ಸ್ ಬರ್ತಿದೆ, ತಿಳ್ಕೊಳ್ಳಿ. ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ಇಲ್ಲಿ ಬಂದರೆ ಹರಾಜ್ಗೆ ಹೋಗ್ಬೋದು. 1 ಸಲ 2 ಸಲ 3 ಸಲ ಅಂತ. ಬನ್ನಿ, ಇವ್ರು ಯಾರು? RK ಅಂತೆ. ಮೋಸ್ಟ್ ಯಾರೋ ಫಿಲಮ್ ಆ್ಯಕ್ಟರ್ ಇರಬೇಕು. ಬನ್ನಿ ಬ್ರೋ. ಕ್ಯೂರಿಶಿ ಏನು ಬ್ರೋ ಇದು? ನಿಖಿತಾ ಏನು ಬ್ರೋ ಹೆಸರದು? ಕ್ಯೂರೇಶಿ. ನನ್ನ ಹೆಸರು ಕ್ಯೂಯಿಂದ ಸ್ಟಾರ್ಟ್ ಆಗಲ್ಲ ಅಂದ್ಕೊಂಡಿದ್ದೆ. ನೋಡಿ ಕ್ಯೂರೇಶಿ ಅಂತ ಇದೆ. ಸುರೇಶಿ ಅಂತ ಮಡಗೋ ಬದಲು ಕ್ಯೂರೇಶಿ ಅಂತ ಮಡಗ್ಬಿಡಿ. ಬಟ್ಟೆದಿದು ಸಾಫ್ಟ್ ರೂಫ್ ಅಂತ ಕರೀತಾರೆ. ಇದು ಓಪನ್ನು. ಆಮೇಲಿಂದ ಅಲ್ಲಿ ಕ್ಯಾಂಟ್ರದ್ದು ಇದ್ರ ಥರದ್ದು ಬರ್ತೈತೆ, ಓಪನ್ ಮಾಡೋದು ಇದ್ರದ್ದು, ಅದು ಬರ್ತೈತೆ. ಆಮೇಲೆ ಇನ್ನೇನು ಎಲ್ಲ ಸಿಗುತ್ತೆ. ಒಟ್ನಲ್ಲಿ ಹರಾಜ್ ಕೂಗ್ತಾ ಇರ್ತಾರೆ ಬಾಂಚದ್ ಬೆಳಗ್ಗೆಯಿಂದ. 1 ಸಲ 2 ಸಲ ಪಾಪ ಅಲ್ಲಿ ನೋಡಿ, ಅಲ್ಲಿ ಶ್ರೀರಾಮ್ ಆಟೋ ಮಾಲ್ ಇಂಡಿಯಾ ಲಿಮಿಟೆಡ್. ಹಿಂಗೆ ಬಂದು ಇಲ್ಲಿ ಲೊಕೇಶನ್ ತೋರಿಸ್ತು. ಇನೋವಾ ಕ್ರಿಸ್ಟಾ ಇದ್ರದ್ದು ಕಾಸ್ಟ್ ಎಷ್ಟು ಗೊತ್ತಾ? 16 ಲಕ್ಷ ರೂಪಾಯಿ ಅಷ್ಟೇ ಗುರು. ಅಂದರೆ ಮಿಡ್ ವರ್ಷನ್ ಇದು. 16.5 ಲಕ್ಷ ರೂಪಾಯಿ. ಒಳ್ಳೆ ಡೀಲ್ ಇದು. ನನಗೆ ಈ ಸಂದಿಲೆಲ್ಲ ನುಗ್ಗಬೇಕು, ಟಾಟಾ AC ನೋಡಬೇಕು ಅಂದರೆ ನೋಡಿ, ಇದು ಗೋಡನ್ ಹಾವಿದ್ರೆ ಹಂಗೆ ಕಚ್ಬಿಡ್ತದೆ ಬ್ರೋ. ಬೇಡ, ಹಾವಿರ್ತವೆ. ಪಾಪ ಇವ್ರು ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ ಈ ಕಾರವ್ರಿಗೆ ಬ್ರೋ. ಗಾಡಿ ಮಾರ್ಬೇಕಾದ್ರೆ ವಾಟ್ರ್ ಬಾಟ್ಲು ಟವಲ್ ಸಮೇತ ಅಲ್ಲೇ ಮೋಸ್ಟ್ಲಿ ಯಾವುದೋ ರೆಸಾರ್ಟ್ಗೆ ಹೋಗವ್ರೆ. ಈ ರೆಸಾರ್ಟ್ಗೆ ಹೋಗವ್ರೆ, ರೆಸಾರ್ಟಿಂದ ಡೈರೆಕ್ಟಾಗಿ ತಂದ್ಬಿಟ್ಟು ಕಾರ್ ಮಾರ್ಬಿಟ್ಟವ್ರೆ. ಎಲ್ಲ ರೆಸಾರ್ಟ್ದೇ ಅದು, ಪಕ್ಕ ರೆಸಾರ್ಟ್ ಟವಲ್ ಅದು. ಅಪ್ಪಾಜಿ ಯಾಕಪ್ಪ ಹಿಂಗೆ ನಿಲ್ಸ್ಬಿಟ್ಟಿದೆ ಕಾರ್ನ? ಇಲ್ಲೂ ಪಂಚರು. ಐ ಹೇಟ್ ಗರ್ಲ್ಸ್ ಬಟ್ ನಾಟ್ ಯು. ಎಲ್ಲೋ ಬೋರ್ಡಲ್ಲಿ ಏನೋ ಕ್ರಿಸ್ಟಾ ತಗೋತೀನಿ ಅಂದರೆ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ ಬ್ರೋ. ವಿತ್ ಅಲಾಯ್ ವೀಲ್ಸು, ಮೇಲ್ಗಡೆ ರೂಫ್ ಕ್ಯಾರಿಯರು, ಫುಲ್ ಟೋಟಲ್ ಪ್ಯಾಕೇಜ್ ರೆಡಿ ಇದೆ. ಬರ್ಬೋದು, ಹರಾಜ್ ಕುಕ್ಕು ಹೋಯ್ತಾ ಇರ್ಬೋದು ಬ್ರೋ. ಇಲ್ಲೂ ಐತೆ ಇನೋವಾ ಕ್ರಿಸ್ಟಾ. ಇದು ಬೇದಿ ಮಾಡ್ಕೊಬಿಟ್ಟೈತೆ ಇನೋವಾ ಕ್ರಿಸ್ಟಾ. ಇದು ಕಿಯಾ. ಇಲ್ಲಿ ನಿಲ್ಸಿದ್ರೆ ಕಿಯಾ, ಎತ್ಬಿಟ್ರೆ ನೋಕಿಯಾ ಬ್ರೋ. ಪಾಪ ಬ್ರೋ, ಇದು ಗಾಡಿ
ಏನು ಬ್ರೋ ಇದು ಪಾಪ ಅಪ್ಪಚ್ಚಿ ಏನು ಕೆಳಗಿರೋದು ಇದು ಎ ಪಿ ಅಪ್ಪಚ್ಚಿ. ನೀವು ಬಂದು ಚೆಕ್ ಮಾಡಿ, ಇಲ್ಲಿರೋ ಗಾಡಿಗಳಿಗೆ ಯಾವುದಕ್ಕೂ ಕೂಡ ಇವರೇ ಸರ್ವಿಸ್ ಮಾಡಿಸಿರೋದು, ಅದು ಇದು ಆಳು ಮುಳು ಕಡ್ಡಿ ಕಸ ಏನೂ ಆಗಿರಲ್ಲ. ಮೆಕ್ಯಾನಿಕ್ನ ಕರ್ಕೊಬರ್ರಿ, ಎಲ್ಲ ಪಾಯಿಂಟ್ ಚೆಕ್ ಮಾಡಿಸ್ಕೊಳ್ಳಿ. ಹರಾಜು ಸಸ್ತಾ ರೇಟು ಕೂಗ್ತಾ ಇರ್ತಾರೆ, ಎತ್ಕೊಂಡು ಹೋಯ್ತಾ ಇರ್ಬೋದು. 50% ಗಾಡಿಗಳಿಗೆ RC ಇರುತ್ತಂತೆ, ಇನ್ನು 50%ಗೆ RC ಇರಲ್ವಂತೆ. RC ಇಲ್ದಿರೋದಕ್ಕೆ ನೀವು RC ಮಾಡಿಸ್ಕೊಂಡು ಹರಾಜಲ್ಲಿ ಕೂಗ್ಕೊಂಡು ಮನೆಗೆ ಎತ್ಕೋಗಿ ನಿಲ್ಸ್ಕೊಬೋದು, ಬಿಸ್ನೆಸ್ ಮಾಡ್ಬೋದು. ಈ ಥರ ಒಂದು ಲೆಕ್ಕಾಚಾರ. ಅಯ್ಯೋ ಅದೇನೇ ನೋವು ಬಂದ್ಬಿಡ್ತು ಬ್ರೋ ಮಾತಾಡಿ. ಯಾರು ಬ್ರೋ ಟ್ಯಾಕ್ಟ್ರು ತಂದು ನಿಲ್ಸವ್ರಿ ಇಲ್ಲಿ ಸೆಕೆಂಡ್ಸ್ಗೆ? ಯಾರು ಬ್ರೋ ತಗೋತಾರೆ ಈ ಟ್ಯಾಕ್ಟ್ರನ್ನ? ಈ ಟ್ಯಾಕ್ಟ್ರು ಯಾರು ತಗೋತಾರೆ ಬ್ರೋ? ಪಾಪ ಇದೆಲ್ಲ ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಬ್ರೋ ಇದೆಲ್ಲ ನೋಡಿದ್ರೆ. ಇಲ್ಲಿ ನೋಡಿ ಈ ಕ್ರಿಸ್ಟ, ಇಲ್ಲಿ ಇನೋವಾ, ಪಾಪ ಹಣ ಮುಗೀತು. K51 ಅವನು ಕತೆ. ನೀವು ಏನು ತೊಗೊಂಡಿಲ್ಲ ಅಂದ್ರು ಗಾಡಿನ ಈ ಗಾಡಿ ತೊಗೋಬೇಕು ನೀವು. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ವೆಂಟಿಲೇಟೆಡ್, ಫುಲ್ ಪ್ಯೂರ್ಲಿ ವೆಂಟಿಲೇಟೆಡ್, ಎನಿ ಟೈಮ್ AC ಆನ್ ಆಗಿರುತ್ತೆ. ಸೋಹನ್ ಗೌಡ, ನಾನು ದೂರದಿಂದ ರೇಂಜ್ ರೋವರ್ ಥರ ಕಾಣಿಸ್ಬಿಡ್ತಿದ್ದು. ರೇಂಜ್ ರೋವರಲ್ಲಿ ಹಿಂಗೆ ಬರೆಯೋದು ರೇಂಜ್ ರೋವರ್ ಅಂತ. ಅಣ್ಣ ಅವನ ಹೆಸರು ಬರ್ಸ್ಕೊಂಡು ಅವ್ನ ರೇಂಜೇ ಬೇರೆ. ಈ ಲಾರಿ ಇದೆಯಲ್ಲ, ಈ ಲಾರಿನ ಅವಾಗ ಫಿಲಮಲ್ಲಿ ಯೂಸ್ ಮಾಡ್ತಿದ್ರಂತೆ, ಗುದ್ದು ಸಾಯ್ಸೋಕ್ಕೆ. ಧೂಮ್ ಪಿಕ್ಚರಲ್ಲಿ ಯೂಸ್ ಮಾಡಿರೋ ಲಾರಿ ಇದು. ಯಾರವನು? ಶಾರುಖ್ ಖಾನ್, ಆಮೀರ್ ಖಾನ್, ಅವನ ಹೆಸರೇನು? ಇನ್ನೊಬ್ಬ ಅವನಲ್ಲ ಬ್ರೋ, ಸಲ್ಮಾನ್ ಖಾನ್ ಒಂದು ಫಿಲಮಲ್ಲಿ ಲಾರಿನ ಹಿಂಗೆ ಆರಿಸ್ಕೊಬತ್ತಾನಲ್ಲ, ಇದ ಲಾರಿ ಅದು. ನಿಜವಾಗ ನಾನು ನೋಡಿದೆ, ನಾನು ಕಣ್ಣಾರೆ ನೋಡಿರೋರು. ಇದು ಡಸ್ಟರ್ ಫುಲ್ಲು ಡಸ್ಟ್ ಹಿಡಿದ್ಬಿಟ್ಟೈತೆ ಬ್ರೋ. ಸೀಸ್ ಆಗಿರೋ ಬೈಕ್ಗಳು ಎಲ್ಲ ತಗೊಬಂದು ಗುಡ್ಡೆ ಹಾಕ್ಬಿಟ್ಟವ್ರೆ. ಇಲ್ಲೂ ಕೂಡ ಅದು ಕೂಡ ಯಾವುದೋ ಒಂದು, ಅದನ್ನು ಅವ ಹರಾಜ್ ಕೂಗ್ತಾರೆ. ಬಟ್ ಈ ಹರಾಜಲ್ಲಿ ಇದು ಇನ್ಕ್ಲೂಡೆಡ್ ಇಲ್ಲ, ನಾಟ್ ಇನ್ಕ್ಲೂಡೆಡ್ ಇನ್ ದಿ ಪ್ಯಾಕೇಜ್, ಕಟ್ ಮಾಡಿಬಿಡ್ತಾರೆ. ಇನ್ನೇನು ಮಾತಾಡೋಣ ಅಷ್ಟೇ. ಇದೊಂದು ಬ್ಯೂಟಿಫುಲ್ ಜಾಗದಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಕಾರ್ಗಳು ಸಿಗುತ್ತೆ. ಬ್ಯೂಟಿಫುಲ್ ಕಾರ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿ ಜೈ ಅನ್ಸ್ತಾ ಇರ್ಬೋದು. ಮೈ ಕನೆಕ್ಟ್ ಆಗಿದೆ, ಅವಾಗಿಂದ ಮಾತಾಡಿದ್ದೆಲ್ಲ ಕೇಳಿಸೋಯ್ತಾ? ನೋಡಿದ್ರಲ್ಲ, ಇದು ಒಂದು ಹರಾಜಿನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಇನ್ನು ಮಾತಾಡೋಣ. ಇದು ತುಂಬ ಇದೆ ಮಾತಾಡೋಕ್ಕೆ. ನಾನು ನಿಮ್ಮ ಹತ್ರ ಮಾತಾಡಬೇಕು, ಡೇರನ್ನ ಕೂರೋಣ, ಕ್ವಶನ್ ಆ್ಯಂಡ್ ಆನ್ಸರ್ ಮಾಡೋಣ. ವೈವಾ ಕ್ವಶನ್ಸ್ ಕೇಳ್ತೀನಿ ನಾನು ನಿಮಗೆ, ಆನ್ಸರ್ ಮಾಡಿ. ನೀವು ನಂಗೆ ವೈವಾ ಕ್ವಶನ್ಸ್ ಕೇಳಿ ಆನ್ಸರ್ ಮಾಡ್ತೀನಿ. ಮಾರ್ಕ್ಸ್ ಮಾತ್ರ ಇರೋಲ್ಲ. ಸಬ್ಸ್ಕ್ರೈಬ್ ಆಗ್ಬಿಡಿ ಅಷ್ಟೇ. ಚರ್ಸ್, ಬಾಯ್.